ಏನು ನಾಗರ ಪಂಚಮಿ ಹಬ್ಬದ ಪ್ರಯುಕ್ತ ನಮ್ಮ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ನಮ್ಮ ಇ.ಒ. ಸಾಹೇಬರು, ಮಹೇಶ್ ಸಾಹೇಬರು ಮತ್ತು ಅರ್ಚಕರು ಮತ್ತು ಎಲ್ಲ ಸಿಬ್ಬಂದಿ, ಡೆಪ್ಟಿ ಸೆಕ್ರೆಟರಿ ಅವರು ಎಲ್ಲ ಸಿಬ್ಬಂದಿಯ ಪರವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದರು. ನಾವು ಸದಸ್ಯರುಗಳೆಲ್ಲ ಬಂದಿದ್ದೀವಿ. ಒಂದು ಪೂರ್ವಭಾವಿ ಏನು ಸಿದ್ಧತೆಗಳನ್ನು ಮಾಡ್ಕೋಬೇಕು ಅನ್ನೋದನ್ನು ಎಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಿ, ಈಗ ಶನಿವಾರ ಸ್ವಾತಂತ್ರ್ಯ ದಿನಾಚರಣೆ, ಭಾನುವಾರ ನಾಗ ಚೌತಿ, ಸೋಮವಾರ ನಾಗರ ಪಂಚಮಿ, ಮಂಗಳವಾರ ಷಷ್ಠಿ ಇರೋದ್ರಿಂದ ಅವರಿ ಒಂದು ಬರ್ತಕ್ಕಂಥ ಭಕ್ತಾದಿಗಳಿಗೆ ಕ್ಯೂ ಲೈನ್ ಆಗಿರ್ಬೋದು, ಒಂದು ಪ್ರಸಾದ ವಿನಿಯೋಗ ಆಗಿರ್ಬೋದು ಮತ್ತು ಪೂಜಾ ಕಾರ್ಯಕ್ರಮ ಆಗಿರ್ಬೋದು, ಪ್ರತಿಯೊಂದು ಯಾರಿಗೂ ತೊಂದರೆ ಆಗದಿದ್ದಂಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ನಮ್ಮ ಸಿಬ್ಬಂದಿ ಪರವಾಗಿ, ಸಿಬ್ಬಂದಿಯು ಕೂಡ ಅರ್ಚಕರು, ಸಿಬ್ಬಂದಿ ಎಲ್ಲರೂ ಸೇರಿ ನಮ್ಮ ಸದಸ್ಯರ ಪರವಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ, ಯಾರೇ ಭಕ್ತಾದಿಗಳು ಯಾರೇ ಬರಲಿ ಎಲ್ರಿಗೂ ಮುಕ್ತ ಅವಕಾಶ ಕೊಟ್ಟು ಸ್ವಾಮಿ ದರ್ಶನ ಸೇವೆ ಮಾಡೋ ಭಾಗ್ಯ ಕೊಡಲಿ, ಶಾಂತಿಯುತವಾಗಿ ಈ ಕಾರ್ಯಕ್ರಮ ನೆರವೇರಲಿ. ಈ ಷಷ್ಠಿಯ ನಾಗರ ಪಂಚಮಿಯ ಮೊದಲ ದಿನ ಷಷ್ಠಿ ವಿಶೇಷವಾದ ಕಾರ್ಯಕ್ರಮ, ವಿಶೇಷವಾದ ಒಂದು ಪವಿತ್ರವಾದ ದಿನ. ಈ ಸಂದರ್ಭದಲ್ಲಿ ಈ ಭಾಗದಲ್ಲಿ ಭಕ್ತಾದಿಗಳು ಹೆಚ್ಚಿಗೆ ಕ್ಷೇತ್ರಕ್ಕೆ ಬಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶನ ಮಾಡೋದ ಪ್ರಯುಕ್ತವಾಗಿ ನಾವೆಲ್ಲ ವ್ಯವಸ್ಥೆಗಳನ್ನು ಯಾವ ರೀತಿ ಮಾಡ್ಕೋಬೇಕು ಅಂತೇಳಿ ಪ್ರಾಧಿಕಾರದ ಉಪಸಮಿತಿಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಈ ಒಂದು ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡಿರ್ತಕ್ಕಂಥದ್ದು ಮೂಲಭೂತ ಸೌಕರ್ಯಗಳನ್ನು, ಕ್ಯೂ ಲೈನ್ಗಳನ್ನು, ಭದ್ರತಾ ವ್ಯವಸ್ಥೆಯನ್ನು, ಕುಡಿಯ ನೀರು, ಅನ್ನದಾಸೋಹ ವ್ಯವಸ್ಥೆ, ಇನ್ನಿತರ ಎಲ್ಲ ಪೂಜಾ ಕಾರ್ಯಗಳನ್ನು ವ್ಯವಸ್ಥಿತವಾಗಿ ನಡ್ಕೊಂಡು ಹೋಗಲಿಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಉತ್ತಮ ರೀತಿಯಲ್ಲಿ ಪೂಜೆ ಮತ್ತು ದರ್ಶನ ವ್ಯವಸ್ಥೆ ಮಾಡೋ ರೀತಿಯಲ್ಲಿ ಒಂದು ಉತ್ತಮವಾದ ಒಂದು ಟೀಮ್ ವರ್ಕ್ ಆಗಿ ಮಾಡಿಕೊಂಡು ಎಲ್ಲರಿಗೂ ಅನುಕೂಲ ಮಾಡ್ಕೋಬೇಕಂತೇಳಿ ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ. ಭಕ್ತಾದಿಗಳು ಬಂದು ಎಲ್ಲ ರೀತಿಯ ಒಂದು ಶಾಂತಿಯುತವಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೇಕು. ಅವರಿಗೆ ಮುಖ್ಯವಾಗಿ ದಾಸೋಹದ ವ್ಯವಸ್ಥೆ ಇರ್ತದೆ ಮತ್ತು ಬಸ್ಸಿನ ವ್ಯವಸ್ಥೆ ಇರ್ತದೆ. ಆರಾಮಾಗಿ ಬಂದು ದರ್ಶನ ಮಾಡಿಕೊಂಡು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ಈ ವರ್ಷದಲ್ಲಿ ವಿಶೇಷವಾಗಿ ನಾಗರ ಪಂಚಮಿ ಸೋಮವಾರ ದಿನ ಅಂದರೆ 17ನೇ ತಾರೀಕು ಬಂದಿದೆ. ಅದಕ್ಕೆ ಪೂರ್ವಭಾವಿಯಾಗಿ ಭಾನುವಾರ ನಾಗ ಚೌತಿ ಇರುತ್ತೆ ಮತ್ತು 18ನೇ ತಾರೀಕು ಮಂಗಳವಾರ ಷಷ್ಠಿ ಇದೆ. ವಿಶೇಷವಾಗಿ ಇದರ ಜೊತೆಗೇನೆ 15ನೇ ತಾರೀಕು ಅಂದರೆ ನಾಳೆ ಶನಿವಾರ ಗೌರ್ಮೆಂಟ್ ರಜೆ ಇದೆ. ಹಾಗಾಗಿ ಸರ್ವ ಸದ್ಭಕ್ತರಲ್ಲೂ ಈ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ಈ ಪವಿತ್ರವಾಗಿರುವಂತಹ ದಿನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಸ್ವಾಮಿಯ ದರ್ಶನವನ್ನು ಮಾಡಿ ವಿಶೇಷವಾಗಿ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕು. ಆಗ ಈಗಾಗಲೇ ಹೇಳಿದಂಗೆ ನಮ್ಮ ಸದಸ್ಯರ ಸಮಿತಿಯ ಸಭೆಯಲ್ಲಿ ಯಾವ ರೀತಿ ವ್ಯವಸ್ಥೆ ಇರಬೇಕು, ಭಕ್ತರಿಗೆ ಮೂಲಭೂತ ಸೌಕರ್ಯಗಳು ಯಾವ ರೀತಿ ಇರಬೇಕು ಅಂತ ಎಲ್ಲ ಚರ್ಚೆಯನ್ನು ಮಾಡಿದ್ದಾರೆ. ಎಲ್ಲ ಸಾರ್ವಜನಿಕರಲ್ಲೂ ಪ್ರಾರ್ಥನೆ ಮಾಡೋದೇನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಈ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಾಮಿಯವರ ದರ್ಶನಕ್ಕೆ ಬಂದು ಭಾಗವಹಿಸಿ ಸ್ವಾಮಿಯವರ ಪ್ರಸಾದವನ್ನು ಸ್ವೀಕರಿಸಿ ಪುನೀತರಾಗಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಏನಪ್ಪ ಅಂದರೆ, ಈ 4 ದಿನಗಳ ಕಾಲ ದೇವಾಲಯದಲ್ಲಿ ನಡೆಯುವಂಥ ಪ್ರತಿನಿತ್ಯದ ಅಭಿಷೇಕದ ಸಂದರ್ಭ ಬೆಳಗ್ಗೆ 6 ಬರಬೇಕಾಗಿ, ಹಾಗೆ ಅಭಿಷೇಕ ಮಾಡಿಸುವಂಥ ಸೇವಾಕರ್ತರುಗಳು ಯಾರೇ ಇದ್ದರೂ ಕೂಡ ಬೆಳಗ್ಗೆ 6 ಗಂಟೆ 6:15 ಒಳಗೆ ಬಂದು ಅಧಿಕೃತ ರಸೀದಿಯನ್ನು ಪಡೆದು ಸ್ವಾಮಿಯವರ ಅಭಿಷೇಕದಲ್ಲಿ ಭಾಗವಹಿಸಬೇಕಾಗಿ ಮಾಧ್ಯಮದ ಮುಖಾಂತರ